ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಮಿರೇಟ್ಸ್ ಕನ್ನಡತಿ. ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಮಂಜುನಾಥ್ ಶೆಟ್ಟಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಪ್ಲೇಸ್ ಬಂದು ಎಕ್ಸ್ಪೋ ಸಿಟಿ. ಸೊ ಲೆಟ್ಸ್ ಗೋ, ಹೇಗಿದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾವಿವಾಗ ಎಕ್ಸ್ಪೋ ಸಿಟಿ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಇದರಿಂದ ಜಸ್ಟ್ ಎಕ್ಸಿಟ್ ಆದ ತಕ್ಷಣವೇ ಎಕ್ಸ್ಪೋ ಸಿಟಿ ಎಂಟ್ರೆನ್ಸ್ ಸಿಗುತ್ತೆ. ಹಾಗಾಗಿಬಿಟ್ಟು ಮೆಟ್ರೋ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿಂದ ಟ್ರಾವೆಲ್ ಮಾಡಲಿಕ್ಕೆ. ನೀವು ಟ್ಯಾಕ್ಸಿ ಎಲ್ಲ ಯೂಸ್ ಮಾಡಿದ್ರೇ ತುಂಬ ಕಾಸ್ಟ್ ತುಂಬ ಆಗುತ್ತೆ. ಹಾಗಾಗಿಬಿಟ್ಟು ನೀವು ಮೆಟ್ರೋ ಯೂಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್. ಇದು ತುಂಬ ದೂರದಿಂದ ನೋಡೋಕ್ಕೆ ತುಂಬ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಏನೋ ಸ್ಲೈಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ ಅದು ಮೇಲ್ಗಡೆ. ಇದ್ರದ್ದು ನೇಮು ಎಕ್ಸ್ಪೋ 2020 ಅಂತ ತುಂಬ ಫೇಮಸ್ ಆಗಿದ್ದು ಎಲ್ಲ ಕೇಳಿರ್ಬೋದು. ಯಾಕಂದರೆ 2020 ಮಾಡಬೇಕಾಗಿತ್ತು ಈ ಬಿಸ್ನೆಸ್ ಮೀಟ್ನ. ಕೊರೋನಾ ಬಂದಿದ್ದರಿಂದ 2022 ಮಾಡಿದರು, 2 ಇಯರ್ಸ್ ಬಿಟ್ಟು ಮಾಡಿದ್ದು. ಬಟ್ ನಾವು ಆವಾಗ ಬಂದಿದ್ವಿ ಮಾಡಿದಾಗ, ನೀವು ಬಿಲೀವ್ ಮಾಡ್ತಿರೋ ಇಲ್ವೋ, ಇಲ್ಲಿ ಜಸ್ಟ್ ಕಾಲು ಹಾಕ್ಲಿಕ್ಕೂ ಜಾಗ ಇದ್ದಿಲ್ಲ, ಅಷ್ಟು ಜನ. ಆ ಟೈಮಲ್ಲಿ ತುಂಬ ಜನ ಇದ್ದರು. ಬಟ್ ಇವಾಗ ಖಾಲಿ ಇರುತ್ತೆ. ಏನಾದರೂ ಸ್ಪೆಷಲ್ ಒಕೇಶನ್ ಆ ಥರ ಏನಾದರೂ ಇದೆ ಅಂದರೆ, ಲೈಕ್ ಕ್ರಿಸ್ಮಸ್ ಡೇ, ನ್ಯೂ ಇಯರ್ ಆ ಥರ ಇದೆ ಅಂದರೆ, ಏನಾದರೂ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಬರ್ಬೋದು. ಎಲ್ಲ ದೇಶದ ಪೆವಿಲಿಯನ್ ಕೂಡ ಇಲ್ಲಿದೆ. ಆ್ಯಂಡ್ ಎಲ್ಲ ದೇಶ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು ಈ ಬಿಸ್ನೆಸ್ ಮೀಟಲ್ಲಿ. ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಿತ್ತು. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ಯಾವ ಕಂಟ್ರಿ ಇದೆ ಅಷ್ಟು ಕಂಟ್ರಿದು, ಈ ಪ್ರಪಂಚದಲ್ಲಿ ಎಲ್ಲ ಕಂಟ್ರಿದು ಫ್ಲ್ಯಾಗ್ ಇಲ್ಲಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಂಡಿಯಾ ಫ್ಲ್ಯಾಗ್. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಇಲ್ಲಿದೆ. ಸೊ ನಮಗಿಲ್ಲಿ ಹೊರಗಡೆ ಇದ್ದರೆ ಇಂಡಿಯಾ ಫ್ಲ್ಯಾಗ್ ಅಥವಾ ಇಂಡಿಯಾ ಜನಗಳು ಯಾರು ನೋಡಿದ್ರೂ ತುಂಬ ಖುಷಿ ಅನಿಸುತ್ತೆ ನಮಗೆ. ಅಲ್ಲಿ ಇಂಡಿಯಾದಲ್ಲೇ ಇದ್ದಾಗ ನಮ್ಗೆ ಅಷ್ಟು ಫೀಲ್ ಆಗಲ್ಲ. ಐ ಥಿಂಕ್ ಹೊರಗಡೆ ಇರೋರಿಗೆಲ್ಲರಿಗೂ ಹೀಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ ನಾನು. ಇದು 7 to 8 ಕಿಲೋಮೀಟರ್ಸ್ ಅಷ್ಟು ದೊಡ್ಡದಿದೆ. ಸೊ ಹಾಗಾಗಿಬಿಟ್ಟು ನಾವು ಫುಲ್ ಡೇ ನಾವು ಸುತ್ತಾಡಿದ್ರೂ ಇದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನೋಡಿಕೊಂಡು. ಹಾಗಾಗಿಬಿಟ್ಟು ಇಲ್ಲಿ ಓಪನ್ ಟ್ಯಾಕ್ಸಿ ಬರುತ್ತೆ. ಅದರೊಳಗಡೆ ಹೊರಗಡೆ ವೆಹಿಕಲೆಲ್ಲ ಯಾವುದೂ ಅಲೌಡ್ ಇಲ್ಲ. ಇಲ್ಲಿ ಇನ್ಸೈಡೇ ಈ ಥರ ಓಪನ್ ಟ್ಯಾಕ್ಸಿ ಬರುತ್ತೆ. ಇದನ್ನು ನಾವು ಆಕ್ಸೆಸ್ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಅವ್ರು ಕರ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಕರ್ಕೊಂಬಂದುಬಿಡ್ತಾರೆ. ನಿಮಗೇನಾದರೂ ತುಂಬ ಇಷ್ಟ ಆಗಿರೋ ಪೆವಿಲಿಯನ್ನೆಲ್ಲ ನೋಡಬೇಕು ಅಂತ ಹೇಳಿದರೆ ಅವ್ರ ಹತ್ರ ನಿಲ್ಲಿಸಿ ಅಂತ ಹೇಳಿದರೆ ಅವ್ರು ನಿಲ್ಲಿಸ್ತಾರೆ. ಸೊ ಯಾರಾದರೂ ಇಲ್ಲಿ ಬಂದಿದ್ದರೆ ಇದನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಮತ್ತಿಲ್ಲ ಅಂದರೆ ನೀವು ನಡೆದು ಮತ್ತೆ ಕಳೆದೋಗ್ಬಿಟ್ರೆ ಮತ್ತೆ ರಿಟರ್ನ್ ಮಾಡಬೇಕು ಅಂದರೆ ರೋಡ್ ಸಹ ಗೊತ್ತಾಗಲ್ಲ, ಎಲ್ಲಿ ಹೋಗಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂತ ಗೊತ್ತಾಗಲ್ಲ. ಎಲ್ಲ ಸೇಮ್ ಕಾಣಿಸುತ್ತೆ ಬಿಲ್ಡಿಂಗ್ಸ್ಗಳೆಲ್ಲ ಮುಂದೆ ಹೋದಾಗೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಡೂಮ್ ಸ್ಟ್ರಕ್ಚರ್, ಇದೇ ಮೇಯ್ನ್ ಅಟ್ರಾಕ್ಷನ್ ಆಫ್ ಎಕ್ಸ್ಪೋ ಅಂತಲೇ ಹೇಳ್ಬೋದು. ಅವ್ರು ಎಕ್ಸ್ಪೋ 2020 ಲೋಗೋದಲ್ಲೇ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಈ ಥರ ಸರ್ಕಲ್ ನೋಡ್ಬೋದು ಯಾರಾದರೂ ನೋಡಿಲ್ಲ ಅಂದರೆ. ಇದು ನೈಟ್ ಟೈಮ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೈಟ್ಸು, ಮ್ಯೂಸಿಕ್ಕು ಎಲ್ಲ ಪ್ರಾಪರಾಗಿ ಹಾಕಿರ್ತಾರೆ. ಒಳಗಡೆ ಹೋದರೆ ಬೇರೆ ಯಾವುದೋ ಪ್ರಪಂಚದಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಡೇಯಲ್ಲಿ ನಿಮ್ಗೆ ಅಷ್ಟೊಂದೇನು ಅಟ್ರಾಕ್ಷನ್ ಅಂತ ಅನಿಸಲ್ಲ. ಹೊರಗಡೆಯಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಒಳಗೆ ಹೋದರೆ ಸಿಂಪಲ್ಲಾಗಿರುತ್ತೆ, ಏನು ಅಷ್ಟೊಂದು ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗಲ್ಲ. ಬಟ್ ನೈಟ್ ಟೈಮ್ ನಾನು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೈಟ್ ಆದಮೇಲೆ ಇಲ್ಲಿ ಬಂದು ಹೇಗಿರುತ್ತೆ ಅಂತ ಮತ್ತೆ ವಿಡಿಯೋನ ತೋರಿಸ್ತೀನಿ ನಿಮಗೆ. ಇದರಿಂದ ಮುಂದೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಪೆವಿಲಿಯನ್ಸ್. ಎಲ್ಲ ಕಂಟ್ರಿದು ಪೆವಿಲಿಯನ್ ಸ್ಟಾರ್ಟ್ ಆಗುತ್ತೆ. ಆವಾಗ ತುಂಬ ಬಿಸ್ನೆಸ್ ಮೀಟ್ ಇತ್ತು ಆ್ಯಂಡ್ ಎಲ್ಲ ಕಂಟ್ರೀಸು ಇನ್ವೆಸ್ಟ್ ಮಾಡಿದರು. ಸೊ ಹಾಗಾಗಿಬಿಟ್ಟು ಎಲ್ಲ ಕಂಟ್ರೀಸ್ ಸಪ್ರೇಟಾಗಿ ಪೆವಿಲಿಯನ್ಸ್ ಅಂತ ಇತ್ತು. ಸೊ ಇವಾಗ ಅದನ್ನೆಲ್ಲ ಆಫೀಸಾಗಿ ಕೆಲವೊಂದೆಲ್ಲ ಸೆಟಪ್ ಮಾಡಿದ್ದಾರೆ, ಕೆಲವೊಂದೆಲ್ಲ ಹಾಗೆ ಇದೆ. ಕೆಲವೊಂದು ಬಿಲ್ಡಿಂಗೆಲ್ಲ ಆಫೀಸ್ ಥರ ಮಾಡ್ಕೊಂಡಿದ್ದಾರೆ. ಬಟ್ ಈ ಥರ ಏನಾದರೂ ತುಂಬ ಸ್ಪೆಷಲ್ ಒಕೇಶನ್, ಕ್ರಿಸ್ಮಸ್ ಡೇ ಆ ಥರ ಎಲ್ಲ ಏನಾದರೂ ಇತ್ತು ಅಂದರೆ ಇದರಲ್ಲಿ ಫುಲ್ ವೈಬ್ಸನ್ನು ಆ ಥರ ಕ್ರಿಸ್ಮಸ್ ಥೀಮ್ ಥರ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿಬಿಟ್ಟು ಟೂರಿಸ್ಟೆಲ್ಲ ಬರ್ತಾರೆ ಇನ್ನೂ. ಮತ್ತು ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರಷ್ಯಾ ಪೆವಿಲಿಯನ್. ತುಂಬ ಚೆನ್ನಾಗಿದೆ ಇಲ್ಲಿ.
ನನಗೆ ಎಕ್ಸಾಕ್ಟಾಗಿ ಕೆಲವೊಂದೆಲ್ಲ ಗೊತ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ. ನಾನು ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕ್ ಬಂದಿದ್ದೆ ಇಲ್ಲಿ. ಆವಾಗ ಎಕ್ಸ್ಪೋ ನಡೀತಾ ಇತ್ತು. ಸೊ ಸಿಕ್ಕಾಪಟ್ಟೆ ತುಂಬ ಇಲ್ಲೇ ನೋಡ್ತಾ ಇದ್ದೀರಾ, ಇದು ನಮ್ಮದು ಇಂಡಿಯಾ ಪೆವಿಲಿಯನ್. ಇದು ತುಂಬಾ ಚೆನ್ನಾಗಿತ್ತು. ಹೊರಗಡೆ ದೊಡ್ಡದಾಗಿರೋ ಆನೆ, ಯಕ್ಷಗಾನ ಮತ್ತು ನಮ್ಮದು ಕಲ್ಚರ್ ಬಗ್ಗೆ ಅದೆಲ್ಲ ತುಂಬ ದೊಡ್ಡದಾಗಿರೋ ಸ್ಟ್ಯಾಚು ಥರ ಎಲ್ಲ ಮಾಡಿ ಹೊರಗಡೆ ನಿಲ್ಲಿಸಿದ್ರು. ಮತ್ತು ಒಳಗಡೆ ಚಂದ್ರಯಾನ ಅದ್ರ ಬಗ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹಾಕಿದರು. ತುಂಬ ಚೆನ್ನಾಗಿತ್ತು. ಯಾರಾದರೂ ಈ ಪ್ಲೇಸಿಗೆ ಬಂದರೆ ಈ ವಾಟರ್ಫಾಲ್ ಮಾತ್ರ ಮಿಸ್ ಮಾಡಬೇಡಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಬರುತ್ತೆ, ಮ್ಯೂಸಿಕ್ ಕರೆಕ್ಟಾಗಿ ವಾಟರ್ ಬೀಳ್ತಾ ಇರುತ್ತೆ. 15 ಮಿನಿಟ್ಸ್ ಒನ್ಸ್ ಅಂತ ಅನಿಸುತ್ತೆ. ನೀವಿಲ್ಲಿ ನೋಡ್ಬೋದು, ಇವಾಗ ಸ್ಟಾರ್ಟ್ ಆಗುತ್ತೆ. ನಾವು ತುಂಬ ಹೊತ್ತು ಆಟ ಆಡಿದ್ವಿ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಅಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಸಣ್ಣ ಸಣ್ಣ ಕಲ್ಲನ್ನು ಅರೇಂಜ್ ಮಾಡಿ ಒಂದು ಮೆಶ್ ಮೇಲ್ಗಡೆ ಅರೇಂಜ್ ಮಾಡಿ ಹಾಕಿರುವಂಥದ್ದು. ಅಲ್ಲಿ ನೀರು ಬೀಳ್ತಾ ಇರುವಾಗ ಅದು ಆಲ್ಮೋಸ್ಟ್ ಅದ್ರ ಒಳಗಡೆ ಹೋಗಿಬಿಡುತ್ತೆ, ಮೆಶ್ ಒಳಗಡೆ. ಬಟ್ ಹೊರಗಡೆ ರಾಕ್ ಇದೆ, ತುಂಬ ಸಣ್ಣ ಸಣ್ಣ ರಾಕನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಗಮ್ ಹಾಕಿ ಅಂಟಿಸಿರೋದು ಅಂತ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ. ನೀವು ಅಲ್ಲಿ ಹೋಗಿ ಕೆಳಗಡೆ ನಿಂತ್ಕೊಂಡ್ರೂ ತಲೆಗೆ ಮೈಗೆಲ್ಲ ನೀರು ಬೀಳಲ್ಲ, ಕಾಲಿಗೆ ಮಾತ್ರ ನೀರು ಬೀಳುತ್ತೆ.
ಇದು ಆ್ಯಕ್ಚುಲಿ ಒಳಗಡೆ ಇವಾಗ ಇಟ್ಟಿರೋದು. ಮುಂಚೆ ಎಕ್ಸ್ಪೋ ರನ್ನಿಂಗಲ್ಲಿದ್ದಾಗ ಇದನ್ನು ಹೊರಗಡೆ ತುಂಬಾ ಒಂದಲ್ಲ ತುಂಬ ಇತ್ತು. ಎಲ್ಲರೂ ಅದನ್ನು ಮಾತಾಡ್ಸ್ಕೊಂಡು ಹೋಗೋದು, ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಅದರ ಹತ್ರ ಕೇಳೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಇದನ್ನು ಇವಾಗ ಒಳಗಡೆ ಇಟ್ಬಿಟ್ಟಿದ್ದಾರೆ. ಹೊರಗಡೆ ಎಲ್ಲ ಇವಾಗ ಏನು ಅಷ್ಟೊಂದೆಲ್ಲ ಕ್ರೌಡ್ ಇಲ್ವಲ್ಲ, ಹಂಗಾಗ್ಬಿಟ್ಟು ಒಳಗಡೆ ಇಟ್ಟಿದ್ದಾರೆ. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಗಿಬಿಟ್ಟಿದೆ ಇದನ್ನು ನೋಡಿ. ದುಬೈಯಲ್ಲಿ ಯಾವ್ದಾದ್ರು ಪ್ಲೇಸಸ್ ನೋಡಬೇಕು ಅಥವಾ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ ಅಥವಾ ಅಲ್ಲಿ ಹೋಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.